ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾರೆ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತೀನಿ. ತುಂಬ ದಿವಸ ಆದಮೇಲೆ ಈ ಬೇಸಿಗೆಗೆ ಮೊಸರನ್ನ ಅಂದರೆ ತುಂಬ ಜನಕ್ಕೆ ಇಷ್ಟ. ಅದರಲ್ಲಿ ಡಿಫ್ರೆಂಟಾಗಿ ಮಸಾಲೆ ಮೊಸರನ್ನ ಮಾಡೋಣ ಅಂತ ಟ್ರೈ ಮಾಡಿ ನೋಡಿದೆ. ಸಖತ್ತಾಗಿರುತ್ತೆ. ಖಂಡಿತ ಇವಾಗಿನ ಇರೋರಿಗೆ, ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಈ ಥರ ಮಾಡಿಕೊಡಿ. ಡಿಫ್ರೆಂಟಾಗಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ಇದು ಮಾಡೋದು ಕೂಡ ಸುಲಭನೇ. ಇದು ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಆಲ್ರೆಡಿ ಮಾಡಿರುವಂಥ ರೈಸ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಾದರೂ ತೊಗೋಬೋದು. ನಾನು ಇಲ್ಲಿ 1 ಕಪ್ ಆಗೋಷ್ಟು ತೊಗೊತಾ ಇದ್ದೀನಿ. ನೀವು ನೈಟ್ ರೈಸ್ ಉಳಿದಿರುತ್ತಲ್ಲ ಅದರಲ್ಲೂ ಮಾಡ್ಕೋಬೋದು, ಇಲ್ಲ ಬಿಸಿ ಅನ್ನದಲ್ಲೂ ಮಾಡ್ಕೋಬೋದು. ಕೆಲವ್ರಿಗೆ ಮಿಕ್ಸಿನಲ್ಲಿ ರುಬ್ಬೋದು ಇಷ್ಟ ಇಲ್ಲ ಅಂದರೆ ಬೇಳೆ ಮಸೀತಾರಲ್ಲ ಅದರಲ್ಲಿ ಸ್ಮ್ಯಾಚ್ ಮಾಡ್ಕೋಬೋದು. ನನಗೆ ಈ ಥರ ಮಾಡಿದ್ರೆ ಸ್ಮೂತಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಒಂದು ಅರ್ಧ ಲೀಟ್ರ್ ಆಗೋಷ್ಟು ಮೊಸರು ಹಾಕ್ಕೊಂಡಿದ್ದೀನಿ, ಮತ್ತು ಒಂದು 1/4 ಲೀಟ್ರ್ ಆಗೋಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಹಾಲು ಹಾಕೋದ್ರಿಂದ ಮೊಸರನ್ನ ಗಟ್ಟಿ ಬರಲ್ಲ, ಅಂದರೆ ನಮಗೆ ತಿನ್ನೋವಾಗ ಸಾಫ್ಟಾಗಿ ಇರುತ್ತೆ ಮತ್ತು ಸ್ಮೂತಾಗಿ ಇರುತ್ತೆ. ಅದಕ್ಕೋಸ್ಕರನೇ ಅದನ್ನು ಮಿಕ್ಸಿನಲ್ಲಿ ಪಲ್ಸ್ ರೀತಿಯಲ್ಲಿ ರುಬ್ಕೊಂಡಿದ್ದೀನಿ. ಆನಂತರ ಮಸಾಲೆ ಮೊಸರನ್ನಕ್ಕೆ ರುಬ್ಬೋದಕ್ಕೆ ಇಲ್ಲಿ ಒಂದು ಅರ್ಧ ಇಂಚು ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಮೆಣಸು, 1/4 ಟೀ ಸ್ಪೂನು ಜೀರಿಗೆ, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಪುದೀನ ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ. ತರ್ತರಿಯಾಗಿ ರುಬ್ಬಕ್ಕೆ ಹೋಗಬೇಡಿ, ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ಆನಂತರ ಇವಾಗ ನೋಡ್ತಾ ಇರ್ಬೋದು ಮೊಸರನ್ನ ಕೂಡ ರೆಡಿ ಇದೆ. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಈ ಥರ ನೀವು ಮಿಕ್ಸಿನಲ್ಲಿ ರುಬ್ಬಿ ಮಾಡಿದ್ರೆ ಎಂಥವ್ರಿಗೂ ಅಷ್ಟೇ ಬೇಡ ಅನಿಸೋದಿಲ್ಲ, ಇನ್ನೂ ತಿನ್ನಬೇಕು ಅನಿಸುತ್ತೆ. ಅಷ್ಟು ಸಾಫ್ಟಾಗಿ ಸ್ಮೂತಾಗಿರುತ್ತೆ ಸ್ಪೂನಲ್ಲಿ ತಿನ್ನೋವಾಗ, ಕೈಯಲ್ಲಿ ತಿನ್ನೋವಾಗ. ಈ ಥರ ಟ್ರೈ ಮಾಡಿ ನೋಡಿ. ಇವಾಗ ರುಬ್ಬಿರೋ ಅಂಥ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದು ನಿಮಗೆ ಓವರ್ ಮಸಾಲೆ ಅನಿಸೋದು ಇಲ್ಲ, ಮತ್ತು ನಿಮಗೆ ಸೇಮ್ ಮಸಾಲೆ ಮಜ್ಜಿಗೆ ಕುಡಿದಾಗ ಏನು ಟೇಸ್ಟು ಫ್ಲೇವರ್ ಸಿಗುತ್ತೋ ಅದೇ ಥರನೇ ಸಿಗುತ್ತೆ. ಇವಾಗ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಸಮ್ಮರ್ಗೆ ಬೇಕಾಗಿರುವಂಥ ಎಷ್ಟೊಂದು ವೆರೈಟಿ ಆಫ್ ಜ್ಯೂಸಸ್ ಆಗಿರ್ಬೋದು, ಈ ಥರ ಡಿಫ್ರೆಂಟ್ ರೆಸಿಪಿ ಸಲಾಡ್ಗಳೆಲ್ಲ ಹಾಕಿದ್ದೀನಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನೀವು ಒಂದ್ಸರಿ ಚೆಕ್ ಮಾಡಿ ಪ್ಲೇ ಲಿಸ್ಟಲ್ಲಿ. ಸೊ ಖಂಡಿತ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇನ್ನು ಮುಂದೆ ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಆನಂತರ ಒಗ್ಗರಣೆಗೆ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ ಅರ್ಧ ಟೇಬಲ್ ಸ್ಪೂನು, ಸಾಸಿವೆ ಒಂದು ಅರ್ಧ ಟೀ ಸ್ಪೂನು, ಒಂದು 3 ಒಣಗಿದ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಒಂದು 1/4 ಟೀ ಸ್ಪೂನ್ ಹಿಂಗೆ ಹಾಕ್ಕೊತಾ ಇದ್ದೀನಿ. ಮಾಮೂಲಾಗಿ ಒಗ್ಗರಣೆಗೆ ಯಾವ ಥರ ಮಾಡ್ತೀರೋ ಅದೇ ಥರ. ನಿಮಗೆ ಒಣಗಿದ ಮೆಣಸಿನ್ಕಾಯಿ ಬೇಡ ಅಂದರೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಇವಾಗ ಒಗ್ಗರಣೆ ಲೈಟಾಗಿ 1 ನಿಮಿಷ ತಣ್ಣಗೆ ಹಾಕ್ಬಿಡಿ. ತಣ್ಣಗಾದಮೇಲೆ ಇವಾಗ ಮೊಸರನ್ನಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇನ್ನು ಇದನ್ನು ನೀವು ಸ್ಕೂಲ್ ಸ್ಟಾರ್ಟ್ ಆದಾಗ ಮಕ್ಕಳು ಲಂಚ್ ಬಾಕ್ಸಿಗೂ ಆರಾಮಾಗಿ ಹಾಕ್ಕೊಡ್ಬೋದು. ಯಾಕಂದರೆ ಇದರಲ್ಲಿ ಮಿಲ್ಕ್ ಹಾಕಿದ್ದೀವಿ ನಾವು. ಹಾಲನ್ನ ಕಾಯಿಸಿ ತಣ್ಣಗೆ ಮಾಡಿರೋಂಥ ಹಾಲಾದರೂ ಹಾಕ್ಕೋಬೋದು, ಹಸಿ ಹಾಲಾದರೂ ಹಾಕ್ಕೋಬೋದು. ಹಾಲು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮೊಸರನ್ನ ಗಟ್ಟಿ ಬರೋಲ್ಲ, ನಮಗೆ ತಿನ್ನೋವಾಗ ಗಂಟ್ಲಲ್ಲಿ ಹಿಡಿಯುತ್ತೆ ಅಂತಾರಲ್ಲ ಆ ಥರ ಫೀಲ್ ಆಗೋದಿಲ್ಲ, ಸ್ಮೂತಾಗಿರುತ್ತೆ. ನಿಮ್ಗೆ ಈ ಥರ ಇಷ್ಟ ಇಲ್ಲ ಅಂದರೆ ಅನ್ನನ ಬೇಳೆ ಮಸಾಲೆಯಲ್ಲಿ ಚೆನ್ನಾಗಿ ಸ್ಮ್ಯಾಚ್ ಮಾಡಿ ಕೂಡ ಮಾಡ್ಕೋಬೋದು. ಸೊ ಇದ್ರ ಜೊತೆಗೆ ನಿಮ್ಗೆ ಗೊತ್ತಿರೋ ಹಾಗೆ ಯಾವುದೇ ರೀತಿ ಕ್ರಂಚಿಯಾಗಿರುವಂಥ ಸ್ನ್ಯಾಕ್ಸ್ ಉಪ್ಪಿನಕಾಯಿ ಜೊತೆಗೆ ಸರ್ವ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಖಂಡಿತ ರೆಸಿಪಿನ ಇವತ್ತೇ ಟ್ರೈ ಮಾಡಿ ನೋಡಿ, ನಿಮಗೆಲ್ಲ ಇಷ್ಟ ಆಗುತ್ತೆ. ಇಷ್ಟ ಆಯ್ತು ಅಂದರೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಆಯ್ತು ಅಂತ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.